ನಮಸ್ಕಾರ ಸ್ನೇಹಿತರೆ. ಒಂದು ಆರ್ಡಿನರಿ ಫ್ಯಾನನ್ನು ರಿಮೋಟ್ ಕಂಟ್ರೋಲ್ ಫ್ಯಾನ್ ಆಗಿ ಮಾಡೋದು ಹೆಂಗೆ ಅಂತಂದರೆ ನೋಡಿ, ಅದೇ ಡಿವೈಸ್ಗಳು ಸಿಗ್ತವೆ ಆನ್ಲೈನಲ್ಲಿ. ಅಮೆಜಾನು, ಫ್ಲಿಪ್ಕಾರ್ಟು, ಸ್ನ್ಯಾಪ್ಡೀಲ್ ಎಲ್ಲ ಕಡೆ ಸಿಗ್ತವೆ. ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕೋಲ್ಲ. ನೋಡಿ, ಇದೇ ಆ ಡಿವೈಸು. ಈ ಡಿವೈಸಲ್ಲಿ ರೆಡ್ ವೈರು, ಯೆಲ್ಲೋ ವೈರು ಮತ್ತು ಒಂದು ಸೆನ್ಸರ್ ಸೆನ್ಸರ್ ಇರುತ್ತೆ. ಇದನ್ನು ಫ್ಯಾನ್ ಫಿಟ್ ಮಾಡೋದಕ್ಕಿಂತ ಮೊದಲು ಆ ಪೈಪಿಗೆ ಸಿಕ್ಸೋದಕ್ಕೆ ಒಂದು ಹೋಲ್ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, ಆ ಫ್ಯಾನನ್ನು ಡೌನ್ ರಾಡಿಗೆ ಆ ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ ಒಳಗಡೆ ಕೂರಿಸ್ಬೇಕು. ಒಳಗಂಗೆ ಕೂರಿಸಿದ ಮೇಲೆ ಯೆಲ್ಲೋ ಕಲರ್ ವೈರು ಔಟ್ಪುಟ್ಟು, ರೆಡ್ ಕಲರ್ ವೈರು ಇನ್ಪುಟ್ಟು. ಅಂದರೆ ಆ ಡಿವೈಸಿಗೆ ಯೆಲ್ಲೋ ಕಲರ್ ವೈರ್ನ ಫ್ಯಾನಿಗೆ ಕನೆಕ್ಷನ್ ಕೊಡಬೇಕು. ಅದೇ ಮಾಮೂಲಿ ಎಲ್ಲಿ ಕೆಳಗಡೆ ಕೊಡ್ತೀವಲ್ಲ ಅಲ್ಲಿಗೆ ಕನೆಕ್ಷನ್ ಕೊಡಬೇಕು. ಈಗ ಇಲ್ಲಿಗೆ ಕಂಡೆನ್ಸರ್ ಇದೆಯಲ್ಲ ಅಲ್ಲಿಗೆ, ರೆಡ್ ವೈರು ಮೇಲೆ ಫ್ಯಾನ್ ಫಿಕ್ಸ್ ಮಾಡಿದಾಗ ಮೇನ್ ಸಪ್ಲೈ ಇರ್ತದಲ್ಲ ಅದನ್ನು ಕೊಡೋದು. ನೋಡಿ, ಆಯಿತು. ಕೆಳಗಡೆ ಕನೆಕ್ಷನ್ ಕೊಟ್ಟಿದ್ವಿ. ಇವಾಗ ಮೇಲೆ ಅದರಲ್ಲಿ ಇರೋದೇ 2 ವೈರು, ರೆಡ್ ಕಲರ್ ವೈರಿಂದ. ಇನ್ನು ಉಳಿದಿದ್ದು ರೆಡ್ ವೈರು ಪ್ಲಸ್ಸು ಒಂದು ಸೆನ್ಸರ್. ನೋಡಿ, ರೆಡ್ ವೈರ್ನ ಇಲ್ಲಿ ಮೇಯ್ನ್ ಕನೆಕ್ಷನ್ ಬಂದಿದೆಯಲ್ಲ, ಸ್ವಿಚ್ ಹಾಕಿದಾಗ ಕರೆಂಟ್ ಬರುತ್ತಲ್ಲ ಆ ವೈರಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇಷ್ಟೇ. ಸೆನ್ಸರ್ನ ಆಚೆ ಬಿಡಬೇಕು, ಸ್ವಲ್ಪ ಕಾಣೋ ಥರ ಅಂದರೆ ಆ ಕ್ಯಾಪಿಂದ ಸ್ವಲ್ಪ ಆಚೆ ಬರಬೇಕು. ಆಚೆ ಬಂದರೂ ಮುಗೀತು. ಇಷ್ಟೇ. ನೋಡಿ, ಇಲ್ಲಿ ಸೆನ್ಸರ್ ಇದೆ, ಕಾಣಂಗೆ ಬಿಡಬೇಕು. ಕಾಣಂಗೆ ಬಿಟ್ಟರೆ ರಿಮೋಟಿಗೆ ವರ್ಕ್ ಆಗುತ್ತೆ. ಅಷ್ಟೇ. ಇಟ್ ಈಸ್ ವೆರಿ ಸಿಂಪಲ್ಲು. ನಿಮ್ಮ ಮನೇಲಿರೋ ಫ್ಯಾನಿಗೂ ಸಹ ನೀವು ಇದು ಡಿವೈಸ್ ತರಿಸ್ಕೊಂಡು ಹಾಕಿಸ್ಕೋಬೋದು. ನೋಡಿ, ಇದು ರಿಮೋಟು ವರ್ಕ್ ಆಯಿತು. ಇಷ್ಟೇ, ವೆರಿ ಸಿಂಪಲ್. ಸಿಂಪಲ್ ಅಂದರೆ ಸಿಂಪಲ್ಲು. ಓವರ್ ಸ್ಪೀಡಾಗಿ ಬರುತ್ತೆ. ಅದು ಗಾಳಿ ಕಡಿಮೆ. ಹಾಂ, ಒಂದು, 2